dear students, welcome to the class. ಎಲ್ಲ ವಿದ್ಯಾರ್ಥಿಗಳಿಗೂ ತರಗತಿಗೆ ಸ್ವಾಗತ. ನೋಡಿ, ನಾವು ಲಾಸ್ಟ್ ಕ್ಲಾಸಲ್ಲಿ ಅಪ್ ಟು ಇಲ್ಲಿವರೆಗೆ ಏನು ನೋಡಿದ್ದೀವಪ್ಪ ಅಂತಂದರೆ ಸಂಸ್ಥೆಯ ಅರ್ಥ, ಸಂಸ್ಥೆಯ ಉದ್ದೇಶಗಳ ಬಗ್ಗೆ ನೋಡ್ತಾ ಹೋಗಿದ್ದೀವಿ. ಸಂಸ್ಥೆಯ ಉದ್ದೇಶಗಳಲ್ಲಿ ಲಾಭವನ್ನು ಹೆಚ್ಚಿಸುವುದು ಅಥವಾ ಲಾಭದ ತೃಪ್ತಿ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು, ಜೊತೆಗೆ ಬೆಳವಣಿಗೆಯನ್ನು ಹೆಚ್ಚಿಸುವುದು ಮತ್ತು ಮಾರಾಟವನ್ನು ಹೆಚ್ಚಿಸುವುದು, ಈ 3 ಪಾಯಿಂಟ್ಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗಿದ್ದೀವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ, 4ನೆಯ ಉದ್ದೇಶವಾಗಿರ್ತಕ್ಕಂಥ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಅಥವಾ ತುಷ್ಟಿಗುಣವನ್ನು ಹೆಚ್ಚಿಸುವುದು, ಈ ಒಂದು ಅಂಶದ ಬಗ್ಗೆ ನಾವು ನೋಡೋಣ. ಓಕೆ, ಇಲ್ಲಿ ನೋಡಿ, ಸೊ ಈ ಒಂದು ಅಂಶವನ್ನು ತಿಳ್ಕೊಳ್ಳೋಕ್ಕಿಂತ ಬಿಫೋರ್ ನಾವೇನು ಮಾಡಬೇಕು, ಯುಟಿಲಿಟಿ ಬಗ್ಗೆ ತಿಳ್ಕೋಬೇಕು. ವಾಟ್ ಈಸ್ ಮೀನ್ ಬೈ ಯುಟಿಲಿಟಿ? ತುಷ್ಟಿಗುಣ ಅಂತಂದ್ರೆ ಏನು? ಸೊ ತುಷ್ಟಿಗುಣವನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೋರು ಯಾರು? ಸೊ ತುಷ್ಟಿಗುಣವನ್ನು ಅಭಿವೃದ್ಧಿ ಪಡಿಸ್ತೋರು ಯಾರು? ಮತ್ತು ಅದನ್ನು ಎಷ್ಟನೇ ಶತಮಾನದಲ್ಲಿ ತುಷ್ಟಿಗುಣವನ್ನು ನಮಗೆ ತುಷ್ಟಿಗುಣದ ಬಗ್ಗೆ ತಿಳಿಸಿದ್ರು. ಜೊತೆಗೆ ತುಷ್ಟಿಗುಣ ಮತ್ತು ತೃಪ್ತಿ ಎರಡಕ್ಕಿರ್ತಕ್ಕಂಥ ಡಿಫ್ರೆನ್ಸ್ ಏನು, ಜೊತೆಗೆ ತುಷ್ಟಿಗುಣದ ಲಕ್ಷಣಗಳು ಬರುತ್ತೆ. ಸೊ ಏನೇನು ಲಕ್ಷಣಗಳು ಮತ್ತು ತುಷ್ಟಿಗುಣದ ಪ್ರಾಮುಖ್ಯತೆ ಏನಿದೆ, ನಾವು ಏನಕ್ಕೆ ತುಷ್ಟಿಗುಣವನ್ನು ಅಧ್ಯಯನ ಮಾಡಬೇಕು, ಮತ್ತು ತುಷ್ಟಿಗುಣದ ಲಿಮಿಟೇಷನ್ಸ್ ಬರ್ತವೆ. ಸೊ ಏನು ಲಿಮಿಟೇಷನ್ಸ್ ಅಥವಾ ಮಿತಿಗಳೇನು ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಫಸ್ಟಿಗೆ ಈ ಶಬ್ದ ತುಷ್ಟಿಗುಣ ಅಥವಾ ಯುಟಿಲಿಟಿ ಅಂತ ಶಬ್ದವನ್ನು ಫಸ್ಟಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿಸೋದು ಯಾರಪ್ಪ ಅಂದರೆ ಜೀವನ್ಸ್, ವಾಲ್ರಸ್ ಮತ್ತು ಮೇಂಜರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು. ಓಕೆ, ಜೀವನ್ಸ್, ವಾಲ್ರಸ್ ಮತ್ತು ಮೇಂಜರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ತುಷ್ಟಿಗುಣ ಅಂತಕ್ಕಂಥ ಒಂದು ಶಬ್ದವನ್ನು ನಮಗೆ ತಿಳಿಸ್ತಾರೆ ಅಥವಾ ಪರಿಚಯಿಸ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದೇ ಥರವಾಗಿ ಅದು ಯಾವಾಗ ಅಂದರೆ 19ನೇ ಶತಮಾನದಲ್ಲಿ, ಈಗ 19th ಸೆಂಚುರಿ ಏನು ಮಾಡ್ತಾರೆ, ಇವರು ನಮಗೆ ಆ ಒಂದು ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಮುಂದುವರೆದು AC ಪಿಗು ಮತ್ತು ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಈ ಒಂದು ತುಷ್ಟಿಗುಣವನ್ನು ಏನು ಮಾಡ್ತಾರೆ, ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಆ ಒಂದು ಶಬ್ದವನ್ನು ಇನ್ನೂ ಅದ್ರ ಬಗ್ಗೆ ಆಳವಾಗಿ ಅದನ್ನು ಅಧ್ಯಯನ ಮಾಡ್ಬಿಟ್ಟು ಅದರ ಕುರಿತಾಗಿ ಏನು ಮಾಡ್ತಾರೆ, ಅವರು ಹೆಚ್ಚಿನ ಒಂದು ಅಂಶಗಳನ್ನು ನಮಗೆ ತಿಳಿಸ್ತಾ ಹೋಗಿ ಅಭಿವೃದ್ಧಿಯನ್ನು ಪಡಿಸ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಫಸ್ಟ್ ಏನು, ತುಷ್ಟಿಗುಣವನ್ನು 19ನೇ ಶತಮಾನದಲ್ಲಿ ಏನು ಮಾಡ್ತಾರೆ, ಜೀವನ್ಸ್, ವಾಲ್ರಸ್ ಮತ್ತು ಮೇಂಜರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಪರಿಚಯಿಸ್ತಾರೆ, ಜೊತೆಗೆ ಅವರು ಅಭಿವೃದ್ಧಿನೂ ಪಡಿಸ್ತಾರೆ. ಅದೇ ಥರವಾಗಿ ಮುಂದುವರೆದು ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸೋದು ಯಾರಪ್ಪ ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಮತ್ತು AC ಪಿಗು ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು. ಇಷ್ಟೇನಪ್ಪ ಅಂದರೆ ಫಸ್ಟ್ ತುಷ್ಟಿಗುಣದ ಬಗ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನು ತುಷ್ಟಿಗುಣ ಅಂತಂದರೆ, ವಾಟ್ ಈಸ್ ಮೀನ್ ಬೈ ಯುಟಿಲಿಟಿ? ನೋಡಿ, ಯುಟಿಲಿಟಿ ಮೀನ್ಸ್ ದ ವಾಂಟ್ satisfying power of a commodity or a service. The what? Satisfying power of a commodity or a service ಅಂತ ಹೇಳ್ತೀವಿ. ಹಾಗಾದರೆ ತುಷ್ಟಿಗುಣ ಎಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳಲ್ಲಿನ ಒಂದು ಶಕ್ತಿಯಾಗಿದೆ. ಏನು ತುಂಬ ಈಸಿ ಇದೆ, ಅದನ್ನು ಕ್ಲೀನಾಗಿ ನೀವೇನು ಮಾಡಬೇಕು, ನಾವು ಹೇಳೋದನ್ನು ಹಾಗೆ ಕ್ಯಾಪ್ಚರ್ ಮಾಡಬೇಕು. ಓಕೆ, ತುಷ್ಟಿಗುಣ ಅಂತಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳಲ್ಲಿನ ಒಂದು ಶಕ್ತಿ ಇರುತ್ತಲ್ಲ, ಆ ಶಕ್ತಿಗೆ ನಾವೇನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ಓಕೆ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಅಥವಾ ಸೇವೆಗಳಲ್ಲಿನ ಒಂದು ಶಕ್ತಿಗೆ ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಯಾವುದೋ ಮಾರ್ಕೆಟ್ಲಿಂದ ಒಂದು ಹಣ್ಣು ಮ್ಯಾಂಗೋ ತೊಗೊಂಡ್ಬಂದಿರ್ತೀವಿ. ಮಾರ್ಕೆಟ್ಲಿಂದ ಏನು ಮಾಡಿರ್ತೀವಿ, ಮಾವಿನ ಹಣ್ಣನ್ನು ತೊಗೊಂಡ್ಬಂದಿರ್ತೀವಿ. ಆ ಮಾವಿನ ಹಣ್ಣು ನೋಡಿದ ತಕ್ಷಣ ನಮ್ಗೆ ಏನಿಸುತ್ತೆ, ಆ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ, ತಿನ್ಬೇಕಪ್ಪ ಅಂತ ಅನಿಸುತ್ತೆ. ಹೌದಾ? ಯಾಕೆ ತಿನ್ಬೇಕು ಅನಿಸುತ್ತೆ? ಅವ್ನು ಬಿಫೋರ್ ಅಂದ್ಕೊಂಡಿರ್ತಾನೆ, ಮಾವಿನ ಹಣ್ಣನ್ನು ನೋಡಿ ಫುಲ್ ಅದೇನಾಗಿರುತ್ತೆ, ಎಲ್ಲೋ ಇಶ್ ಇರುತ್ತೆ, ಫುಲ್ಲು ಹಳದಿ ಕಲರ್ ಇರುತ್ತೆ. ಓ, ಈ ಮಾವಿನ ಹಣ್ಣು ತಿಂದರೆ ನನಗೇನಾಗುತ್ತೆ, ತುಂಬ ತೃಪ್ತಿ ಸಿಗುತ್ತೆ, ಮೇ ಬಿ ಇದು ಮಾವಿನ ಹಣ್ಣು ತುಂಬ ಸ್ವೀಟ್ ಇದೆ, ಅದು ತಿಂದ ತಕ್ಷಣ ನನಗೆ ತುಂಬ ಸಂತೋಷ ಆಗುತ್ತೆ, ಹೊಟ್ಟೆಗೆ ತೃಪ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಹೌದಾ? ಆ ಒಂದು ತೃಪ್ತಿ ಸಿಗುತ್ತೆ ಅಂದ್ಕೊಂಡಿರ್ತಾನೆ, ಆ ಒಂದು ಶಕ್ತಿಗೆ ನಾವೇನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಅಥವಾ ಸೇವೆಗಳಲ್ಲಿನ ಒಂದು ಶಕ್ತಿಗೆ ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು, ಆ ಮಾವಿನ ಹಣ್ಣು ನೋಡಿದ ತಕ್ಷಣ ಇನ್ನೂ ತಿಂದಿರಲ್ಲ. ಓಕೆ, ಮಾವಿನ ಹಣ್ಣು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ, ಓ ಮಾವಿನ ಹಣ್ಣು ನೋಡೋಕೆ ತುಂಬ ಚೆನ್ನಾಗಿದೆ, ಅದು ತಿಂದರೆ ನಮ್ಗೆ ಏನಾಗುತ್ತೆ, ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ ಅಂದ್ಕೊಳ್ತೀವಲ್ಲ, ಅದಕ್ಕೆ ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. ಓಕೆ,
ಇನ್ನೊಂದು ಎಕ್ಸಾಂಪಲ್. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ಫ್ರೆಂಡ್ಸ್ ಎಲ್ಲ ಸೇರಿ ಫಿಲಿಮ್ಗೆ ಹೋಗ್ಬೇಕು ಅನ್ಕೊಂಡಿರ್ತೀರಾ. ಯಾವುದು ನಿಮ್ಮ ಫೇವ್ರೆಟ್ ಹೀರೋ, ಯಾವುದೋ ಒಬ್ಬ ಹೀರೋ ಅನ್ಕೊಳ್ಳಿ, ಆಯ್ತಾ. ಸೊ ಆ ಫಿಲಿಮ್ಗೆ ಹೋಗ್ತೀರಾ, ಆಯ್ತಾ. ಹೋಗಿ ಫಿಲಿಮ್ ಕಂಪ್ಲೀಟಾಗಿ ಇನ್ನು ಫಿಲಿಮ್ ಹೋಗಿರ್ತೀರಾ, ಸೊ ಇನ್ನು ಕಂಪ್ಲೀಟಾಗಿ ನೋಡಿರಲ್ಲ ಫಿಲಿಮ್ನ. ಅದಕ್ಕೂ ಬಿಫೋರ್ ನೀವೇನು ಅನ್ಕೊಳ್ತೀರಾ, ಓ ದರ್ಶನ ಫಿಲಿಮ್ ಬಂದಿದೆ, ಮೇ ಬಿ ತುಂಬ ಚೆನ್ನಾಗಿರ್ಬೋದು ಅನ್ಕೊಳ್ತೀರಲ್ಲ. ಆ ಒಂದು ಶಕ್ತಿಗೆ ನಾವೇನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ಅದು ನಾವು ಫಿಲಿಮ್ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಚೆನ್ನಾಗೈತೋ ಚೆನ್ನಾಗಿಲ್ಲ. ಚೆನ್ನಾಗಿದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ನಮ್ಗೆ ಏನಾಗುತ್ತೆ, ತುಷ್ಟಿಗುಣ ಸಿಗುತ್ತೆ. ಚೆನ್ನಾಗಿಲ್ಲ ಅಂದರೆ ನಾವು ಅನ್ಕೊಂಡಿರೋಷ್ಟು ನಮ್ಗೆ ತುಷ್ಟಿಗುಣ ಏನಾಗಿರಲ್ಲ, ಸಿಕ್ಕಿರಲ್ಲ. ಅರ್ಥ ಆಯ್ತಾ? ಅಂದರೆ ಸರಕು ಮತ್ತು ಸೇವೆಗಳಲ್ಲಿನ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಶಕ್ತಿಗೆ ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಓಕೆ, ಇದಕ್ಕೆ ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವಾಗ ತುಷ್ಟಿಗುಣದ ಲಕ್ಷಣಗಳನ್ನು ಒಂದೊಂದಾಗಿ ನಾವೇನು ಮಾಡೋಣ ನೋಡ್ತಾ ಹೋಗೋಣ. ಫೀಚರ್ಸ್ ಆಫ್ ಯುಟಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಒನ್, ದ ಟರ್ಮ್ ಯುಟಿಲಿಟಿ ಶುಡ್ ಬಿ ಡಿಫ್ರೆನ್ಶಿಯೇಟೆಡ್ ಫ್ರಮ್ ಸ್ಯಾಟಿಸ್ಫ್ಯಾಕ್ಷನ್. ದ ಟರ್ಮ್ ಯುಟಿಲಿಟಿ should be differentiated from a satisfaction. A consumer gets satisfaction only after consumption. A consumer gets satisfaction only after consumption, whereas utility is the calculation of what satisfying power of a particular commodity. ಅಂದ್ರೆ ನೋಡಿ, ತುಷ್ಟಿಗುಣವು ತೃಪ್ತಿಗಿಂತ ಏನಾಗಿದೆ, ಭಿನ್ನವಾಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತುಷ್ಟಿ ಗುಣನೇ ಬೇರೆ, ತೃಪ್ತಿನೇ ಬೇರೆ. ನಾವು ಮೇಲೆ ಯಾವ್ದ್ರ ಮಾತಿಗೆ ನೋಡ್ಬೇಕಾದ್ರೆ ತುಷ್ಟಿ ಗುಣ ಮತ್ತು ತೃಪ್ತಿ ಎರಡು ಒಂದೇ ಅನಿಸುತ್ತೆ. ಓ, ಯುಟಿಲಿಟಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಎರಡು ಒಂದೇ ಅನಿಸುತ್ತೆ, ಬಟ್ ಆಕ್ಚುಲಿ ಅಲ್ಲ, ಯುಟಿಲಿಟಿನೇ ಬೇರೆ, ಯುಟಿಲಿಟಿನೇ ಬೇರೆ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. These two are different. ಯುಟಿಲಿಟಿನೇ ಬೇರೆ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ತುಷ್ಟಿಗುಣನೇ ಬೇರೆ, ತೃಪ್ತಿನೇ ಬೇರೆ. ಏನು ಅದು, ಏನೇನು ಬೇರೆ ಬೇರೆ ಅಂದರೆ ಯಾವ ರೀತಿ ಬೇರೆ, ಈಗ ನೋಡೋಣ. ಓಕೆ, ಅನುಭೋಗಿಯು ಅನುಭೋಗದ ನಂತರ ಪಡೆಯುವುದು ತೃಪ್ತಿಯಾಗಿದೆ. ನೋಡಿ, ತೃಪ್ತಿ ಅಂದ್ರೆ ಅನುಭೋಗಿಯು ಅನುಭೋಗದ ನಂತರ ಪಡೆಯುವುದು ತೃಪ್ತಿಯಾಗಿದೆ. ಆದರೆ ಅನುಭೋಗಕ್ಕೂ ಮೊದಲು ವಸ್ತುವಿನಿಂದ ಬಯಕೆಯನ್ನು ತೃಪ್ತಿಪಡಿಸುವ ನಿರೀಕ್ಷೆಯನ್ನು ನಾವೇನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೋಡಿ, ತೃಪ್ತಿ ಅಂದ್ರೆ ನಾವೊಂದು ವಸ್ತುವನ್ನ ಅನುಭೋಗಿಸಿದ ಮೇಲೆ ನಮ್ಗೆ ಏನು ಸಿಗುತ್ತಲ್ಲ ಅದನ್ನ ತೃಪ್ತಿ ಅಂತ ಹೇಳ್ತೀವಿ. ಬಟ್ ತುಷ್ಟಿಗುಣ ಅಂದ್ರೆ ಆ ವಸ್ತುವನ್ನ ಇನ್ನು ನಾವು ಅನುಭೋಗಿಸಿರಲ್ಲ, ಅವಾಗ ನಾವು ಅನ್ಕೊಂಡಿರ್ತೀವಿ, ಓ ಇಷ್ಟು ಸಿಗ್ಬೋದು ನಮಗೆ ತುಷ್ಟಿಗುಣ ಅಂತ. ಅದನ್ನ ನಾವೇನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಅವಾಗೇ ಹೇಳಿದ್ದೆ, ಈಗ ನಾವು ಮಾರ್ಕೆಟಿಂದ ಮ್ಯಾಂಗೋಸ್ ತಗೊಂಡು ಬಂದಿರ್ತೀವಿ, ಮಾವಿನ ಹಣ್ಣನ್ನು ತಗೊಂಡು ಬಂದಿರ್ತೀವಿ. ಸೊ ಮಾವಿನ ಹಣ್ಣನ್ನ ಕಂಪ್ಲೀಟಾಗಿ ತಿಂದ ಮೇಲೆ ನನಗೇನು ಖುಷಿ ಆಗುತ್ತಲ್ಲ ಅದಕ್ಕೆ ನಾವೇನು ಹೇಳ್ತೀವಿ, ತೃಪ್ತಿ ಅಂತ ಹೇಳ್ತೀವಿ. ಮಾವಿನ ಹಣ್ಣು ಕಂಪ್ಲೀಟಾಗಿ ತಿಂದ ಮೇಲೆ ಅದು ಏನೇ ಎಕ್ಸ್ಪೀರಿಯನ್ಸ್ ಆದರೂ ಕೂಡ ಅದಕ್ಕೆ ನಾವೇನು ಹೇಳ್ತೀವಿ, ತೃಪ್ತಿ ಅಂತೀವಿ. ಓಕೆ, ಈಗ ನೋಡಿ, ಈಗ ಎಲ್ಲ ಮಾವಿನ ಹಣ್ಣು ಸ್ವೀಟ್ ಇರಲ್ಲ. ಇಫ್ ಯಾವುದೋ ಒಂದು ಮಾವಿನ ಹಣ್ಣು ಸ್ವೀಟ್ ಇತ್ತಂದ್ರೆ ನಮ್ಗೆ ಏನಾಗುತ್ತೆ, ಓ ತೃಪ್ತಿ ಆಯ್ತಪ್ಪ ನಾನು ತಿಂದಿದ್ದು ಅಂತ ಹೇಳ್ತೀವಿ. ಅಕಸ್ಮಾತ್ ಮಾವಿನ ಹಣ್ಣು ಸ್ವೀಟ್ ಇಲ್ಲ, ಅದೇ ಹುಳಿ ಇದೆ ಅಂದ್ರೆ ನಾವು ಹೇಳ್ತೀವಿ, ಅಯ್ಯೋ ಈ ಮಾವಿನ ಹಣ್ಣು ಯಾಕೋ ನಂಗೆ ತೃಪ್ತಿನೇ ಆಗಿಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯಾವುದೇ ಒಂದು ವಸ್ತುವನ್ನ ಅನುಭವಿಸಿದ ಮೇಲೆ ನಮ್ಗೇನು ಫೀಲ್ ಆಗುತ್ತಲ್ಲ, ನಮ್ಗೇನು ಅನುಭವ ಆಗುತ್ತಲ್ಲ, ಅಂತಹ ಅನುಭವಕ್ಕೆ ನಾವೇನು ಹೇಳ್ತೀವಿ, ತೃಪ್ತಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ, ಇನ್ನು ತುಷ್ಟಿಗುಣ ಅಂದ್ರೆ ನಾವಿನ್ನ ಆ ವಸ್ತುವನ್ನ ತಿಂದಿರಲ್ಲ, ಆ ವಸ್ತುವನ್ನ ಅನುಭವ ಮಾಡಿರಲ್ಲ, ಅವಾಗ ನಮಗೆ ಅನ್ಸುತ್ತೆ, ಓ ಇದರಿಂದ ನಮ್ಗೆ ಇಷ್ಟು ತೃಪ್ತಿ ಸಿಗಬಹುದು ಅಂತ ಅನ್ಕೊಳ್ತೀವಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅದೇ ಹಣ್ಣು ಅನ್ಕೊಳ್ತೀವಿ, ಆಯ್ತಾ. ನಾವು ಮಾವಿನ ಹಣ್ಣು ತಗೊಂಡು ಬಂದಿರ್ತೀವಿ, ಅದನ್ನ ನಾವು ತಿಂದಿರಲ್ಲ, ಅದಕ್ಕೂ ಬಿಫೋರ್ ನಾವೇನಂತೀವಿ, ಓ ಮಾವಿನ ಹಣ್ಣು ತುಂಬ ಚೆನ್ನಾಗಿ
ತುಷ್ಟಿಗುಣಕ್ಕೂ ಮತ್ತು ತೃಪ್ತಿಗೆ ಏನು ಡಿಫ್ರೆನ್ಸ್ ಆಯ್ತಂತ. ತೃಪ್ತಿ ಅಂದರೆ ಹೇಳ್ತೀನಿ ನೋಡಿ. ತೃಪ್ತಿ ಅಂದರೆ ಒಂದು ವಸ್ತುವಿನ, ಅದು ಸರಕಾಗಿರ್ಬೋದು ಸೇವೆ ಆಗಿರ್ಬೋದು, ಒಂದು ವಸ್ತುವಿನ ಅನುಭೋಗದ ನಂತರ ನಮಗೆ ಸಿಗೋದು ತೃಪ್ತಿ. ಇನ್ನು ಒಂದು ವಸ್ತುವಿನ ಅನುಭವಕ್ಕೂ ಮೊದಲು ಇಷ್ಟು ಸಿಗ್ಬೋದು ಅದರಿಂದ ಅಂದ್ಕೊಂಡಿರ್ತೀವಲ್ಲ, ಅದನ್ನ ನಾವೇನಂತ ಹೇಳ್ತೀವಿ, ತುಷ್ಟಿಗುಣ ಅಂತ ಹೇಳ್ತೀವಿ. ನೀವು ಯಾರಾದ್ರೂ ಎಕ್ಸಾಂಪಲ್ಸ್ ಹೇಳ್ತೀರಾ? ಇವಾಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು. ಅರ್ಥ ಆದ್ಮೇಲೆ ನೀವೇನು ಮಾಡಬೇಕು, ಅದಕ್ಕೊಂದು ಎಕ್ಸಾಂಪಲ್ ನೀವೇ ರೆಡಿ ಮಾಡ್ಕೊಂಡಿರಿ. ಓಕೆ, ಇದು ಫಸ್ಟ್ ಒಂದು ಏನು ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ ನಿಮಗೆ? ಇದು ಮೊದಲನೆಯ ವ್ಯತ್ಯಾಸ, ಅಥವಾ ನಾವು ಇದನ್ನು ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಇನ್ನೆರಡನೇದು, ಯುಟಿಲಿಟಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಯೂಸ್ಫುಲ್ನೆಸ್. ಯುಟಿಲಿಟಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಯೂಸ್ಫುಲ್ನೆಸ್ ಅಂತ ಹೇಳ್ತೀವಿ. ಹಾಗಾದ್ರೆ ತುಷ್ಟಿಗುಣವೆಂದರೆ ಪ್ರಯೋಜನ ಎಂದು ಭಾವಿಸಬಾರದು. ಯುಟಿಲಿಟಿ ಅಂದರೆ ಎಲ್ಲ ಟೈಮಲ್ಲೂ ಅದು ಉಪಯೋಗನ ಆಗುತ್ತೆ, ನಮಗೆ ಅದು ಪ್ರಯೋಜನ ಆಗುತ್ತೆ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಹೆಂಗಪ್ಪ ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕುಡುಕ ಇರ್ತಾರೆ ಅನ್ಕೊಳ್ಳಿ, ಆಯ್ತಾ? ಯಾರಿರ್ತಾರೆ? ಕುಡುಕ ಅಥವಾ ವೈನ್ ಡ್ರಿಂಕರ್ಸ್ ಅಂತ ಹೇಳ್ತೀವಿ ನಾವು ಅವರಿಗೆ. ಅವನಿಗೆ ಏನಾಗುತ್ತೆ, ಡ್ರಿಂಕ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ, ತುಷ್ಟಿಗುಣ ಸಿಗುತ್ತೆ, ತುಂಬ ತೃಪ್ತಿನೇ ಸಿಗುತ್ತೆ. ಹಾಗಾಗಿ ಅದು ಒಳ್ಳೇದಾ ಕುಡಿಯೋದು? ಕುಡ್ದು ಏನಾಗುತ್ತೆ, ಆ ಸದ್ಯಕ್ಕೆ ಅವನಿಗೆ ಒಳ್ಳೇದೇ ಅನಿಸುತ್ತೆ, ಆ ಸದ್ಯಕ್ಕೆ ಅವನಿಗೆ ತುಂಬ ಹ್ಯಾಪಿ ಆಗಿರ್ತಾನೆ. ಓ, ನಾವು ಕುಡ್ಬಿಟ್ಟು ಹುಡುಗರಿಗೆ ನೋಡಿರಲ್ಲ, ಅವ್ರಿಗೇನು ಊಟ ಇಲ್ಲದ್ರಿಲ್ಲ, ಮನೇಲಿ ಹೆಂಡತಿ ಮಕ್ಕಳು ಉಪವಾಸ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲಿದ್ರೂ ಪರವಾಗಿಲ್ಲ, ಅವ್ರಿಗೆ ಏನಾಗಬೇಕು, ಕುಡಿಬೇಕು. ಊಟ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಕುಡಿದವ್ರಿಗೆ ಏನಾಗುತ್ತೆ, ಖುಷಿ ಸಿಗುತ್ತೆ, ತುಷ್ಟಿಗುಣ ಸಿಗುತ್ತೆ. ಸೊ ಹಾಗಾಗಿ ಒಳ್ಳೇದಾ, ಪ್ರಯೋಜನ ಆಗುತ್ತೆ ಅದರಿಂದ? ಚಾನ್ಸ್ ಇಲ್ಲ. ಅಂತ ಆಯ್ತಾ? ತುಷ್ಟಿಗುಣ ಅಂದರೆ ಎಲ್ಲ ಟೈಮಲ್ಲೂ ಒಳ್ಳೇದೇ ಅಂತ ಹೇಳೋಕ್ಕಾಗಲ್ಲ, ಅದು ಅದರಿಂದ ನಮ್ಗೆ ಪ್ರಯೋಜನನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಟ್ಟದ್ದು ಆಗ್ಬೋದು, ಒಳ್ಳೇದು ಆಗ್ಬೋದು. ಇನ್ನು ಊಟ ಮಾಡ್ಬೇಕಂದ್ರೆ ನನಗೆ ಬಯಕೆ ಆಗಿರುತ್ತೆ, ಆಯ್ತಾ? ಅದರಿಂದ ನನಗೆ ಜಾಸ್ತಿ ತುಷ್ಟಿಗುಣ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಒಳ್ಳೆಯದು. ಬಟ್ ನಾನು ಕುಡಿಬೇಕಂತ ಅನಿಸುತ್ತೆ, ಅದೇನು ಕೆಟ್ಟದ್ದು. ಈಗ ಸ್ಮೋಕರ್ಸ್ ಹಂಗೆ ಏನು ಸ್ಮೋಕ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕೂಡ ಅಷ್ಟೇ, ಸ್ಮೋಕ್ ಮಾಡಿದ್ರೆ ಖುಷಿ ಆಗುತ್ತೆ, ಬಟ್ ಅದು ಒಳ್ಳೇದಲ್ಲ. ಓಕೆ, ಕಳ್ತನ ಮಾಡೋದು ಅಷ್ಟೇ, ಕಳ್ತನ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ, ಬಟ್ ಅದು ಒಳ್ಳೇದಲ್ಲ, ಅದು ಕೆಟ್ಟದ್ದು. ಅಂದರೆ ತುಷ್ಟಿಗುಣದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಅದನ್ನ ಬರೀ ಒಳ್ಳೆಯದಕ್ಕಷ್ಟು ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳೋದು ತಪ್ಪು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಇನ್ನು ನಾನಿವಾಗ ನಿಮ್ಮ ತುಷ್ಟಿಗುಣದ ಲಕ್ಷಣಗಳನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಲಕ್ಷಣ ಏನಪ್ಪ ಅಂತಂದರೆ, ತುಷ್ಟಿಗುಣ ಏನಾಗಿದೆ, ತೃಪ್ತಿಗಿಂತ ಭಿನ್ನವಾಗಿದೆ. ತೃಪ್ತಿನೇ ಬೇರೆ, ತುಷ್ಟಿಗುಣನೇ ಬೇರೆ. ಇನ್ನೆರಡನೇದು ಏನಪ್ಪ ಅಂತಂದರೆ, ತುಷ್ಟಿಗುಣ ಅಂತಂದರೆ ಎಲ್ಲ ಟೈಮಲ್ಲಿ ಪ್ರಯೋಜನ ಅಂತ ನಾವು ಹೇಳೋಕ್ಕಾಗಲ್ಲ, ಅದರಿಂದ ನಮ್ಗೆ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದನ್ನು ಆಗುತ್ತೆ. ಅದು ಸಿಚುವೇಶನ್ ಮೇಲೆ, ಪರ್ಸನ್ಸ್ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಥರ್ಡ್ ಒಂದು, ತುಷ್ಟಿಗುಣದ ಪರಿಭಾವನೆಯು ನೈತಿಕತೆಯ ಕುರಿತು ಏನೂ ಹೇಳುವುದಿಲ್ಲ, ಅದು ನೈತಿಕತೆಯಿಂದ ಏನಾಗಿದೆ, ತಟಸ್ಥವಾಗಿದೆ. The concept of utility does not speak anything about morality. It is ethically neutral ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ನೈತಿಕತೆ ಅಂದರೆ, ನೈತಿಕತೆ ಅಂದ್ರೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತಾ ಇರೋದು ಅಂತ, ನಾವು ಒಳ್ಳೆ ರೀತಿಯಿಂದ ನಡ್ಕೊಳ್ಳೋದು, ಇದಕ್ಕೆ ನಾವೇನಂತ ಹೇಳ್ತೀವಿ, ನೈತಿಕತೆ, ಒಳ್ಳೆತನ ಅಂತ ಹೇಳ್ತೀವಿ. ಇದು ತುಷ್ಟಿಗುಣ ಅಂದರೆ ಒಳ್ಳೇದೇ ಅಂತ ಹೇಳೋಕ್ಕಾಗಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಈಗ ನೋಡಿ, ಕುಡಿಯೋರಿಗೆ ಕುಡಿತದಿಂದ ಖುಷಿ ಸಿಗುತ್ತೆ, ಅದು ಒಳ್ಳೇದಾ? ಅದು ಅವ್ರ ತುಷ್ಟಿಗುಣದನ್ನ ಒಳ್ಳೇದನ್ನಲ್ಲ, ಕೆಟ್ಟದಲ್ಲ. ತುಷ್ಟಿಗುಣ ಅಂದರೆ ಒಟ್ಟು ಇದು, ಆ ವಸ್ತುವಿನಿಂದ ನಮಗೆ ನಮ್ಮ ಬಯಕೆನ ತೃಪ್ತಿ ಪಡಿಸಿಕೊಳ್ಳತಕ್ಕಂಥ ಒಂದು ಶಕ್ತಿ. ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಅದು ಏನು ಮಾಡಲ್ಲ, ನಮಗೇನು ಹೇಳಲ್ಲ. ಜಸ್ಟ್ ಏನೋ ಆ ಒಂದು ವಸ್ತುವನ್ನು ಅನುಭೋಗ ಮಾಡಿದ ಮೇಲೆ ನಮಗೆ ಸಿಗ್ತಕ್ಕಂಥ ಒಂದು ಖುಷಿಗೆ ಏನಂತ ಹೇಳ್ತೀವಿ, ತುಷ್ಟಿಗುಣ. ಅದು ಒಳ್ಳೇದಾದ್ರೂ ಆಗಿರ್ಬೋದು, ಕೆಟ್ಟದಾದ್ರೂ ಆಗಿರ್ಬೋದು. ಇದು ಇದನ್ನೇ ಮಾಡಬೇಕು, ಅದನ್ನೇ ಮಾಡ್ಬೇಕಂತ ಏನು ಮಾಡಲ್ಲ. ಯುಟಿಲಿಟಿ ಅಂತಕ್ಕಂಥದ್ದು ಏನು ಹೇಳಲ್ಲ, ಅದು ಯಾವಾಗಲೂ ತಟಸ್ಥವಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದು ಲಾಸ್ಟ್ ಪಾಯಿಂಟ್, ಯುಟಿಲಿಟಿ ಈಸ್ ಅ ಸಬ್ಜೆಕ್ಟಿವ್ ಕಾನ್ಸೆಪ್ಟ್. Utility is a subjective concept. The consumer knows it by introspection. ತುಷ್ಟಿಗುಣವು ವ್ಯಕ್ತಿಗತ ಪರಿಭಾವನೆಯಾಗಿದೆ. ಅನುಭೋಗಿಯು ತನ್ನ ಆತ್ಮಾವಲೋಕನದಿಂದ ಏನು ಮಾಡ್ತಾನೆ, ಇದನ್ನ ಕಂಡುಕೊಳ್ತಾನೆ ಅಂತ ಹೇಳ್ಬೋದು. ಏನು ವ್ಯಕ್ತಿಗತ ಪರಿಭಾವನೆ ಅಂದರೆ, ಇಲ್ಲಿ ನೋಡಿ, ವ್ಯಕ್ತಿಗತ ಪರಿಭಾವನೆ ಅಂದರೆ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಈಗ ಯಾರಿಗೋ ಒಬ್ಬರಿಗೆ ಆ್ಯಪಲ್ ಅಂದರೆ ತುಂಬ ಇಷ್ಟ. ಈಗ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ, ಆಯಿತಾ? ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ಗೆಳತಿಯರು ಇರ್ತಾರೆ, ಹೌದಾ? ಸೊ ಅದರಲ್ಲಿ ಎ ಅನ್ನೋ ಹುಡುಗಿಗೆ ಆ್ಯಪಲ್ ಅಂದರೆ ತುಂಬ ಇಷ್ಟ, ಬಿ ಅನ್ನೋ ಹುಡುಗಿಗೆ ಆ್ಯಪಲ್
ಹೌದಾ? ಅವಾಗ ಏನಾಗುತ್ತೆ, ಏನೋ ಹುಡುಗಿಗೆ ಆಕಿ ಕೊಟ್ರೆ ನಾವು ಒಂದು ಆ್ಯಪಲ್ ಅದನ್ನು ತಿಂದರೆ ಅದಕ್ಕೂ ತಿನ್ನೋಕ್ಕೂ ಬಿಫೋರ್ ಅವ್ಳಿಗೆ ಏನಾಗುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ? ಆಕೆ ಆ್ಯಪಲ್ ಅಂದ್ರೆ ತುಂಬ ಇಷ್ಟ, ಸೊ ಖುಷಿ ಆಗುತ್ತೆ. ಬೀನೊಳಗೆ ಆ್ಯಪಲ್ ಅಂದ್ರೆ ಇಷ್ಟನೇ ಇರಲ್ಲ, ಸೊ ಅವ್ಳಿಗೆ ಏನಾಗಲ್ಲ, ಖುಷಿ ಆಗಲ್ಲ. ಇವಳಿಗೆ ದೃಷ್ಟಿಗುಣ ಸಿಗುತ್ತೆ, ಇವಳಿಗೆ ಏನಾಗಲ್ಲ, ದೃಷ್ಟಿಗುಣ ಸಿಗಲ್ಲ. ಹೌದಾ? ಹಾಗಂದ್ರೆ ಅದಕ್ಕೋಸ್ಕರ ಹೇಳೋದು ವ್ಯಕ್ತಿಯಿಂದ ವ್ಯಕ್ತಿಗಳಿಗೆ ದೃಷ್ಟಿಗುಣ ಏನಾಗಿದೆ, ಭಿನ್ನವಾಗಿದೆ. ಅರ್ಥ ಆಯ್ತಾ? ಇನ್ನು ಕ್ರಿಕೆಟ್ ಅನ್ಕೊಳ್ಳಿ, ಆಯ್ತಾ? ಇಲ್ಲಿನೂ ಅಷ್ಟೇ ಯಾರೋ ಇಬ್ಬರು ವಿದ್ಯಾರ್ಥಿಗಳು ತಗೊಂಡು ಎಕ್ಸ್ ಮತ್ತು ವೈ ಅಂತಕ್ಕಂಥ ವಿದ್ಯಾರ್ಥಿಗಳು. ಎಕ್ಸ್ ಅನ್ನೋ ವಿದ್ಯಾರ್ಥಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ವೈ ಅನ್ನೋರಿಗೆ ಅದ್ರ ಬಗ್ಗೆ ಏನು ನಾಲೆಡ್ಜೇ ಇರಲ್ಲ. ಹೌದಾ? ಸೊ ಇವಳಿಗೆ ಏನಾಗುತ್ತೆ, ಕ್ರಿಕೆಟ್ ನೋಡಿದ್ರೆ ಯುಟಿಲಿಟಿ ಜಾಸ್ತಿ ಸಿಗುತ್ತೆ. ಅಥವಾ ಕ್ರಿಕೆಟ್ ನೋಡ್ಬೇಕಂದ್ರೆ ಖುಷಿ ಆಗುತ್ತೆ, ಕ್ರಿಕೆಟ್ ಇದೆ ನಾನು ನೋಡ್ಬೇಕದನ್ನ ಅಂದ್ರೆ ಅವ್ಳಿಗೆ ಏನಾಗುತ್ತೆ, ಹ್ಯಾಪಿ ಇರ್ತಾಳೆ, ಖುಷಿ ಇರ್ತಾಳೆ. ಬಟ್ ಇವಳಿಗೆ ಅದ್ರ ಬಗ್ಗೆ ಏನೋ ಗೊತ್ತಿರಲ್ಲ, ಹಾಗಾಗಿ ಇವಳಿಗೆ ಏನು ಹ್ಯಾಪಿ ಅನ್ಸಲ್ಲ, ಖುಷಿ ಅನ್ಸಲ್ಲ, ಅವಳಿಗೆ ತೃಪ್ತಿನೂ ಸಿಗಲ್ಲ. ಅರ್ಥ ಆಯ್ತಾ? ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿದೆ, ಅದು ತುಂಬಾ ಭಿನ್ನವಾಗಿದೆ ಅಂತ ಹೇಳ್ಬೋದು. ವ್ಯಕ್ತಿಯಿಂದ ವ್ಯಕ್ತಿಗಾಗಿರ್ಬೋದು, ಕಾಲದಿಂದ ಕಾಲಕ್ಕಾಗಿರ್ಬೋದು, ದೃಷ್ಟಿಗುಣ ಏನಾಗಿರುತ್ತೆ, ತುಂಬಾ ಭಿನ್ನವಾಗಿರುತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಚಳಿಗಾಲದಲ್ಲಿ ಒಂದು ಕಪ್ಪು ಟೀನೋ ಕಾಫಿನೋ ಕುಡಿದ್ರೆ ನಮಗೆ ಏನಾಗುತ್ತೆ, ಹೆಚ್ಚು ದೃಷ್ಟಿಗುಣ ಸಿಗುತ್ತೆ. ಅದೇ ಬೇಸಿಗೆಗಾಲದಲ್ಲಿ ಅದೇ ಕಾಫಿ ಕೊಡ್ರಿ, ಅದೇ ಟೀನ ಕುಡೀರಿ, ನಿಮಗೆ ದೃಷ್ಟಿಗುಣ ಸಿಗುತ್ತಾ? ಸಿಗಲ್ಲ. ಯಾಕೆ ಸಿಗಲ್ಲ? ಸಿಗುತ್ತೆ, ಬಟ್ ಅಷ್ಟು ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ, ಯಾವುದೇ ಆಗಿರ್ಬೋದು, ವಸ್ತುವಿನಾಗಲಿ ಸೇವೆನೇ ಆಗಲಿ, ಕಾಲಕ್ಕೆ ತಕ್ಕಂತೆ ವ್ಯಕ್ತಿಗಳಿಗೆ ತಕ್ಕಂತೆ ಅದೇನಾಗುತ್ತೆ, ನಮಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ತೃಪ್ತಿಯನ್ನ ನೀಡ್ತಾ ಹೋಗುತ್ತೆ. ಸೊ ಹಾಗಾಗಿ ದೃಷ್ಟಿಗುಣ ಅಂತಕ್ಕಂಥದ್ದು ವ್ಯಕ್ತಿಗತ ಪರಿಭಾವನೆ ಆಗಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತು ಸ್ಟೂಡೆಂಟ್ಸ್? ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಇದ್ರ ಮುಂದುವರೆದ ಭಾಗವನ್ನು ಹೇಳ್ತಾ ಹೋಗ್ತೀನಿ.